ಆ ಹೆಣ್ಮಗಳು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಿದ್ಲು. ಎದುರು ಅಂಗಡಿಯ ಹುಡುಗನ ಜೊತೆ ಆತ್ಮೀಯ ಸಂಬಂಧ ಬೆಳೆಸಿದ್ದೆ ಆಕೆಗೆ ಕಂಟಕವಾಗಿದೆ. ಮಗಳ ಮೇಲೆ ಕಣ್ಣಿಟ್ಟವ ಆಂಟಿಗೆ ಬೆಂಕಿ ಹಚ್ಚಿದ್ದಾನೆ. ಮಗಳನ್ನ ಮದುವೆ ಮಾಡಿಕೊಡಲಿಲ್ಲ ಅಂತೇಳಿ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿರುವುದು. ಇಲ್ಲಿನ ಬೋವಿ ಕಾಲೋನಿ ಏನಿದೆ, ಈ ಒಂದು ಮನೆಯಲ್ಲಿ ಪೆಟ್ರೋಲ್ ಅನ್ನ ಸುರಿದು ಹಾಕಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಕೂಡ ಈಗ ಬೆಳಕಿಗೆ ಬಂದಿರುವುದು. ಆಂಟಿ ಮಗಳ ಮೇಲೆ ಪ್ರೀತಿ, ಅಟ್ಟಹಾಸ ಮೆರೆದ ಪಾಪಿ. ಮಗಳನ್ನ ಮದುವೆ ಮಾಡಿಕೊಡದಿದ್ದಕ್ಕೆ ಹಚ್ಚಿದ ಬೆಂಕಿ. ಭೂಮಿ ಮೇಲೆ ಎಂತೆಂಥ ರಾಕ್ಷಸ ಮನಸ್ಥಿತಿಯವರಿದ್ದಾರೆ ನೋಡಿ. ಬೆಣ್ಣೆಯಂಗೆ ಮಾತಾಡೋರೆ ನರಹಂತಕರಾಗ್ತಿದ್ದಾರೆ. ಇವನು ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಪ್ರಾವಿಷನ್ ಸ್ಟೋರ್ ಆಂಟಿಯೊಬ್ಬರನ್ನ ಪರಿಚಯ ಮಾಡಿಕೊಂಡಿದ್ದವ. ಆಂಟಿ ಮಗಳ ಮೇಲೆಯೇ ಕಣ್ಣು ಹಾಕಿದ್ದ. ನನ್ನ ಜೊತೆ ಮದುವೆ ಮಾಡ್ಕೊಡಿ ಅಂತ ಕಾಟ ಕೊಡ್ತಿದ್ದವ ಭಸ್ಮಾಸುರನಾಗಿದ್ದಾನೆ. ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಎಂದಿದ್ದಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಈ ಹೆಣ್ಣು ಮಗಳ ಹೆಸರು ಗೀತಾ ಅಂತ. ಬೆಂಗಳೂರಿನ ಬಸವೇಶ್ವರ ನಗರದ ಸಾಣೆ ಗುರುವನಹಳ್ಳಿಯ ನಿವಾಸಿ. ಪ್ರಾವಿಷನ್ ಸ್ಟೋರ್ ಇಟ್ಟುಕೊಂಡಿದ್ದ ಗೀತಾ ಮಗಳ ಜೊತೆ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ರು. ಇವರ ಅಂಗಡಿ ಪಕ್ಕದಲ್ಲೇ ಈ ಮುತ್ತು ಅನ್ನೋ ಕಿರಾತಕ ಟೀ ಅಂಗಡಿ ಇಟ್ಕೊಂಡಿದ್ದ. ಅಕ್ಕಪಕ್ಕದ ಅಂಗಡಿಯಾಗಿದ್ರಿಂದ ಒಂದೊಳ್ಳೆ ಆತ್ಮೀಯತೆ ಬೆಳೆದಿತ್ತು. ಹೀಗಾಗಿಯೇ ಆಗಾಗ ಗೀತಾ ಅವರ ಮನೆಗೂ ಹೋಗಿ ಬರ್ತಿದ್ದ. ಈ ವೇಳೆ ಗೀತಾ ಅವರ ಮಗಳನ್ನ ನೋಡ್ತಿದ್ದಂತೆ ಮದುವೆಯಾಗೋ ಆಸೆ ಶುರುವಾಗಿದೆ. ಒಂದಿಷ್ಟು ದಿನ ಕಳೀತಿದ್ದಂತೆ ಮೆಲ್ಲಗೆ ಮದುವೆ ಪ್ರಸ್ತಾಪ ಆಗಿಟ್ಟಿದ್ದಾನೆ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡಿದ್ದ. ಆದ್ರೆ ಈ ಹೆಣ್ಣು ಮಗಳು ಗೀತನ ಮಾತಿಗೆ ಓಕೆ ಅಂದಿರ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದವ ಗೀತಾಳ ಕಥೆ ಮುಗಿಸೋ ಪ್ಲಾನ್ ಮಾಡಿದ್ದಾನೆ. ಪೆಟ್ರೋಲ್ ತಗೊಂಡು ಬಂದವ ಏಕಾಏಕಿ ಗೀತಾ ಮೇಲೆ ಎರಚಿ ಬೆಂಕಿ ಹಚ್ಚಿದ್ದಾನೆ. ನೋಡುತ್ತಿದ್ದಂತೆಯೇ ಅಮಾಯಕಿ ಧಗಧಗಿಸಿ ಹೋಗಿದ್ದಾಳೆ. ಹಲವಾರು ತಿಂಗಳಿಂದ ಕೂಡ ಆತ ಪೀಡಿಸ್ತಾ ಇರ್ತಾನೆ. ಆಕೆ ಒಪ್ತಾ ಇರಲ್ಲ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಡೋದಕ್ಕೆ. ಈ ಒಂದು ಸಿಟ್ಟಲ್ಲಿ ನಿನ್ನೆ ರಾತ್ರಿ ಅವ್ರ ಮನೆಗೆ ಬಂದು ಆ ತಾಯಿ ಮಲಗಿದಾಗ ಆಕೆ ಮೇಲೆ ಪೆಟ್ರೋಲನ್ನು ಸುರಿದು ಆಕೆನ ಸುಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಕೆನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು 50% ಬರ್ನ್ಸ್ ಅಲ್ಲಿ ಇನ್ನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಗೀತಾಳ ದೇಹ 50% ಸುಟ್ಟು ಹೋಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಪಕ್ಕದ ಅಂಗಡಿಯ ಹುಡುಗ ಅಂತ ಆತ್ಮೀಯವಾಗಿ ಮಾತನಾಡಿಸಿದ್ದೆ ಈ ಹೆಣ್ಣು ಮಗಳ ಬದುಕಿಗೆ ಕಂಟಕವಾಗಿದೆ. ಇತ್ತ ಆರೋಪಿ ಎಸ್ಕೇಪ್ ಆಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.